ಮಥುರಾಗೆ ಭೇಟಿ ನೀಡಿದ ಮೋಲ ಕೃಷ್ಣನನ್ನ ಭೇಟಿಯಾಗಿ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾನೆ. ಆಗ ಕೃಷ್ಣ ತನ್ನ ಬಳಿ ಇರೋ ಗೋವುಗಳನ್ನು ಕಾಯುತ್ತಾ ನೀನು ಜೀವನವನ್ನು ನಡೆಸುವಂತ ಆದೇಶ ಮಾಡ್ತಾನೆ. ರಜಪೂತ ರಕ್ತದ ಲಂಬಾಣಿಗರ ಮೂಲ ಪುರುಷನಾದ ಮೋಲ ಒಳ್ಳೇದಾಯ್ತು ಅಂತ ಅನ್ಕೊಂಡು ಶ್ರದ್ಧೆಯಿಂದ ತನ್ನ ಕೆಲಸನ ಪ್ರಾರಂಭ ಮಾಡ್ತಾನೆ. ಇವನು ಸ್ವಲ್ಪ ದಿನದಲ್ಲೇ ತನ್ನ ಪ್ರಾಮಾಣಿಕತೆ ತನ್ನ ಕೆಲಸದಿಂದ ಅಲ್ಲಿರೋರಿಗೆಲ್ಲ ಅಚ್ಚುಮೆಚ್ಚಾಗ್ತಾನೆ. ಗೋವುಗಳ ಬಗ್ಗೆ ಅವನಿಗಿದ್ದ ಕಾಳಜಿ ಮತ್ತು ಪ್ರೀತಿಯನ್ನು ಕಂಡು ಕೃಷ್ಣ ಅವನನ್ನ ತುಂಬಾ ಪ್ರೀತಿಸ್ತಾನೆ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಒಳ್ಳೆ ಗೋರಕ್ಷಕನಾಗಿ ಎಲ್ಲರಿಂದ ಮೆಚ್ಚುಗೆಯನ್ನು ಪಡಿತಾನೆ. ಮೋಲ ಹೀಗೆ ಅನೇಕ ವರ್ಷಗಳನ್ನ ಕಳೀತಾನೆ. ಒಂದು ಸಲಿ ಅವನು ತನ್ನ ಸಹೋದರರ ವಂಶ ಅಭಿವೃದ್ಧಿಯಾಗಿದ್ದನ್ನ ನೋಡ್ತಾನೆ. ಅವನಿಗೂ ತನ್ನ ವಂಶವನ್ನು ಬೆಳೆಸಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಹಾಗೂ ಅವನು ಕೃಷ್ಣನ ಬಳಿ ಹೋಗಿ ಕೇಳ್ಕೊಳ್ತಾನೆ. ಇವನ ಮನದಾಳದ ಆಸೆಯನ್ನು ಅರಿತುಕೊಂಡ ಕೃಷ್ಣ ನಿನಗೆ ಕನ್ಯಾದಾನ ಮಾಡುವೆ ಅಂತ ಅವನಿಗೆ ಒಂದು ಹೆಣ್ಣನ್ನು ಕನ್ಯಾದಾನ ಮಾಡ್ತಾನೆ. ಆದ್ರೆ ಅವನು ಒಂದು ಮಾತು ಕೊಡಬೇಕಾಗಿತ್ತು. ಆ ಹೆಣ್ಣನ್ನು ಕನ್ಯಾದಾನ ಮಾಡಿದ್ಮೇಲೆ ಅವಳ ಜೊತೆ ಯಾವುದೇ ಲೈಂಗಿಕ ಸಂಪರ್ಕವನ್ನು ಈತ ಇಟ್ಕೊಬಾರ್ದು ಅಂತ ಕೃಷ್ಣ ಮಾತು ತಗೊಳ್ತಾನೆ.